ಬಂದ್ರ. ಸೊ ಗೈಸ್, ನಾವು ಸ್ಕೂಲಲ್ಲಿ, ಕಾಲೇಜಲ್ಲಿ ಈ ಥರನೇ ಎಲ್ಲ ಕಡೆ ನಾವು ಕೇಳಿರೋದು ಹೈಯೆಸ್ಟ್ ಪೀಕು ನಮ್ಮ ಇಡೀ ವರ್ಲ್ಡಲ್ಲೇ ಯಾವುದು ಅಂತಂದರೆ ನಾವೆಲ್ಲರೂ ಹೇಳ್ತೀವಿ ಮೌಂಟ್ ಎವರೆಸ್ಟ್ ಅಂತ. ಅದೇ ಥರ ಮೌಂಟ್ ಎವರೆಸ್ಟ್ನ ಕ್ಲೈಮ್ ಮಾಡಿದವ್ರು ಯಾರು ಅಂತ ನೋಡಿದ್ರೂ ನಾವು ಹೇಳೋದು ಎಡ್ಮಂಡ್ ಹಿಲೇರಿ ಮತ್ತು ತಾಂಜಿನಾಂಗೆ ಈ ಥರ ಬೇರೆ ಬೇರೆ ಹೆಸರನ್ನ ಹೇಳ್ತೀವಿ. ಆದರೆ ನಾನು ಇವಾಗ ಹೇಳ್ತಿರೋ ಈ ಇಬ್ಬರನ್ನ, ಅಂದರೆ ಈ ಬ್ರಿಟಿಷರ್ಸನ್ನು ನಾನು ಏನು ಹೇಳ್ತೀನೋ, ಇವರು ಫಸ್ಟ್ ಮೌಂಟ್ ಎವರೆಸ್ಟ್ನ ಕ್ಲೈಮ್ ಮಾಡಿದರು ಅಂತಂದರೆ ನೀವು ನಂಬ್ತೀರಾ? ಸೊ ನಂಬಲೇಬೇಕು, ಯಾಕೆಂದರೆ ಈ ಕಥೆನ ನಾನು ಹೇಳ್ತಿರೋದು ಬೇಸ್ಡ್ ಆನ್ ಟ್ರೂ ಇನ್ಸಿಡೆಂಟ್ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇನ್ ದ ಇಯರ್ 1953 ಎಡ್ಮಂಡ್ ಹಿಲೇರಿ ಹಾಗೆ ತಾಂಜಿನಾಂಗೆ ಹತ್ತಿದ್ರು ಅಂತ ನಮಗೆಲ್ಲರಿಗೂ ಗೊತ್ತು. ಅದಕ್ಕೂ 29 ವರ್ಷಗಳ ಮುಂಚೆ ಅಂತಂದರೆ 1924ರಲ್ಲಿ ಇಬ್ಬರು ಬ್ರಿಟಿಷ್ ಪರ್ಸನ್ ಎವರೆಸ್ಟ್ನ ಕ್ಲೈಮ್ ಮಾಡಿದರು ಅಂತ ಅಂದರೆ ನಂಬ್ತೀರ? ಸೊ ಇಂದಿಗೂ ಉತ್ತರ ಸಿಗದ ಅದೊಂದು ರಹಸ್ಯವಾಗಿದೆ. ಇನ್ ದ ಇಯರ್ 1924 ಜಾರ್ಜ್ ಮೆಲೋರಿ ಆ್ಯಂಡ್ ಸ್ಯಾಂಡಿ ಇರ್ವಿನ್ ಈ ಇಬ್ಬರು ಬ್ರಿಟಿಷರ್ಸ್ಗಳು ಮೌಂಟ್ ಎವರೆಸ್ಟ್ನ ಕ್ಲೈಮ್ ಮಾಡೋಕ್ಕೆ ರೆಡಿ ಆಗ್ತಾರೆ. ಸೊ ಇದೇ ಥರ ಏನೂ ಇಲ್ದಲೇ, ಅಥವಾ ಜಾಕೆಟ್, ಹಂಗೆ ಸಿಲಿಂಡರ್, ಆಕ್ಸಿಜನ್ ಸಿಲಿಂಡರ್ ಈ ಥರ ಯಾವುದೂ ಇಲ್ದಲೇ ಅಂಥ ಎತ್ತರವಾದ ಪೀಕನ್ನು ಮೌಂಟ್ ಎವರೆಸ್ಟ್ನ ಹತ್ತಬೇಕು ಅಂತಂದರೆ ದೇ ಹ್ಯಾವ್ ಸಮ್ ತುಂಬಾ ಪ್ರೀ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಇಂಥವ್ರಿಗೆ ಏನಾಯಿತು ಅಂತ ನೋಡೋಣ. ಹೀಗೇ ತಮ್ಮ ಡ್ರೀಮ್ ಅಂದರೆ ಈ ಮೌಂಟ್ ಎವರೆಸ್ಟ್ನ ಹತ್ತಬೇಕು ಅಂತ ಹೊರಟ ನಮ್ಮ ಈ ಇಬ್ಬರು ಸಾಹಸಿಗಳು ತಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಅವರಿಗೆಲ್ಲ ಒಂದೇ ಗುರಿ ಇತ್ತು ಅಂತಂದರೆ ನಮ್ಮ ಜಗತ್ತಿನ ಎತ್ತರವಾದ ಈ ಶಿಖರವನ್ನು ನಾವೇ ಮೊದಲು ಹತ್ತಬೇಕು ಅಂತೇಳಿ. ಜೂನ್ 8, 1924 ಇಬ್ಬರು ತಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಮೋಡಗಳ ಮಧ್ಯೆ ತಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ಏನಾಗುತ್ತೋ ಏನೋ ಗೊತ್ತಿಲ್ಲ, ಮತ್ತು ಯಾರ ಕಣ್ಣಿಗೂ ಸಹ ಕಾಣೋದಿಲ್ಲ, ಕಣ್ಮರೆ ಆಗ್ತವೆ. ಎಷ್ಟೋ ವರ್ಷಗಳ ಕಳೀತವೆ, ಆದರೂ ಸಹ ಜನರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಇವರು ಈ ಬೆಟ್ಟನ ಹತ್ತಿದ್ರ ಅಥವಾ ಹತ್ತೋಕ್ಕೂ ಮುಂಚೆನೇ ಸಾವನ್ನಪ್ಪಿದ್ರ ಅಂತ. ಎಷ್ಟೇ ಆಗಲಿ, ಎಷ್ಟೋ ಹೊತ್ತೇ ಆಗಲಿ, ವರ್ಷಗಳೇ ಆದರೂ ಸಹ ಇನ್ನೂ ರಿಟರ್ನ್ ಬಂದಿಲ್ಲ ಅಂತಂದರೆ ಎಲ್ಲರ ಮನಸ್ಸಿನಲ್ಲೂ ಒಂದೇ ಬರುತ್ತೆ, ಅಂದರೆ ಇವರು ಬದುಕಿರೋಕ್ಕೆ ಚಾನ್ಸೇ ಇಲ್ಲ, ಅಟ್ಲೀಸ್ಟ್ ಆ ಪೀಕ್ನ ತಲುಪಿದ್ರ ಅಂತ ಒಂದು ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಮೂಡಿತ್ತು. ಅದೇ ಥರ ಸುಮಾರು 75 ವರ್ಷಗಳ ನಂತರ, ಅಂದರೆ 1999ರಲ್ಲಿ ಒಂದು ತಂಡ ಎವರೆಸ್ಟ್ನಲ್ಲಿ ಹುಡುಕಾಟ ನಡೆಸ್ತಿರಬೇಕಾದ್ರೇ ಅವರಿಗೆ ಜಾರ್ಜ್ ಮೆಲೋರಿಯ ಮೃತದೇಹ ಸಿಗುತ್ತೆ. ಸುಮಾರು 8229 ಮೀಟರ್ ಹೈಟ್ನಲ್ಲಿ ಜಾರ್ಜ್ ಮೆಲೋರಿಯ ಮೃತದೇಹ ಸಿಕ್ಕಿದಾಗ ಎಲ್ಲರ ಮನಸ್ಸಿನಲ್ಲಿ ಒಂದೇ, ಹೇಗಾಯಿತು, ಯಾಕಾಯಿತು ಅಂತ. ಅವರ ಬಳಿ ಇದ್ದ ಕೆಲವು ವಸ್ತುಗಳು ಸಿಗುತ್ತೆ, ಅದೇ ಥರ ಮುಖ್ಯವಾಗಿ ಬೇಕಿದ್ದ ಕ್ಯಾಮ್ರಾ ಸಿಗೋದಿಲ್ಲ. ಯಾಕೆಂತಂದರೆ ಕ್ಯಾಮ್ರಾದಲ್ಲಿ ಎಲ್ಲ ಕ್ಯಾಪ್ಚರ್ ಮಾಡಿರ್ತಾರೆ, ಅಂತಂದರೆ ತಾವು ಪೀಕ್ ತಲುಪಿದ್ರಾ, ಏನಾಯಿತು, ಏನು ಎಲ್ಲದೂ ಆ ಪ್ರೂಫ್ ಆಗಿ ನಮಗೆ ಸಿಗ್ತಿತ್ತು. ಬಟ್ 2024ರಲ್ಲಿ ರಾಷ್ಟ್ರೀಯ ಜಿಯೋಗ್ರಫಿಕ್ ತಂಡಕ್ಕೆ ಸ್ಯಾಂಡಿ ಇರ್ವಿನ್ ಅವರ ಮೃತದೇಹ, ಅಂದರೆ ಕಾಲಿನ ಭಾಗ ಸಿಗುತ್ತೆ. ಹಾಗೆ ಬೂಟ್, ಆ ಪ್ರಿಂಟ್ ಇಂದಿಗೂ ಸಹ ಹಾಗೆ ಇದೆ ಅಂತ ಜನರು ಮಾತಾಡ್ತಾರೆ. ಇಂದಿಗೂ ಯಾರೂ ಖಚಿತವಾಗಿ ಹೇಳಲು ಸಾಧ್ಯವಾಗುತ್ತಿಲ್ಲ. ಸೊ ಇದಕ್ಕೆ ಪ್ರೂಫ್ ಆಗಿ ಅಥವಾ ಇದನ್ನು 100% ಶೋರ್ ಆಗಿ ಹೇಳಬೇಕು ಅಂತಂದರೆ ನಮಗೆ ಆ ಕ್ಯಾಮ್ರಾ ಸಿಕ್ಕಿದ್ರೆ ಮಾತ್ರ ಇವರು ಈ ಬೆಟ್ಟನ ಹತ್ತಿದ್ರಾ ಇಲ್ವಾ ಅನ್ನೋದು ಖಚಿತವಾಗಿ ಗೊತ್ತಾಗುತ್ತೆ. ಇನ್ ಕೇಸ್ ಏನಾದ್ರು ಹತ್ತಿದ್ರು ಅಂತಂದರೆ ಈ ಇಬ್ಬರು, ನಾನೇನು ಫಸ್ಟ್ ಹೇಳಿದ್ನೋ ಆ ಇಬ್ಬರಕ್ಕಿಂತ ಮುಂಚೆನೇ ಜಾರ್ಜ್ ಮೆಲೋರಿ ಮತ್ತು ಸ್ಯಾಂಡಿ ಇರ್ವಿನ್ ಮೌಂಟ್ ಎವರೆಸ್ಟ್ ಹತ್ತಿದ್ರು ಅನ್ನೋದಕ್ಕೆ ಸರಿಯಾದ ಸಾಕ್ಷಿ ಹಾಗೆ ಆಧಾರ ನಮಗೆ ಸಿಕ್ಕಿರುತ್ತೆ. ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.